ರಾಜ್ಯದಲ್ಲಿ ಮುಸ್ಲಿಮರ ಓಲೈಕೆಗೆ ರಾಜ್ಯ ಸರ್ಕಾರ ಮುಂದಾಯ್ತಾ? ಅದೇನು ಕಾಂಗ್ರೆಸ್ಸಿನ ವಿಚಾರದಲ್ಲಿ TMC ಅನ್ನೋದೇನು ಹೊಸದಲ್ಲ. ಮುಸ್ಲಿಮರಿಗೆ ಬೇಕೋ ಬೇಡವೋ ಕಾಂಗ್ರೆಸ್ ಇವ್ರು ಸುಮ್ಮನಿರಲ್ಲ, ಬೇಡದಿದ್ರೆ ಇವ್ರು ಸುಮ್ಮನಿರಲ್ಲ. ವಸತಿ ಆಯಿತು, ಇದು ಸಾರಿ ಗುತ್ತಿಗೆ ಆಯಿತು. ಈಗ ವಸತಿ ಇಲ್ಲಿ 10% ಇದ್ದಿದ್ದನ್ನು 15% ಮಾಡಿದ್ದಾರೆ ಅಂತ. ಇದನ್ನು ಗೌರ್ಮೆಂಟ್ ಆಫ್ ಇಂಡಿಯಾ ರೆಗ್ಯುಲೇಷನ್ನು ಡೈರೆಕ್ಷನ್ನು ಇದೆಯಂತೆ, 10ರಿಂದ 15 ಮಾಡ್ಕೋಬೋದು ಮೈನಾರಿಟಿಗೆ ಅಂತ. ಮೈನಾರಿಟಿ ಅಂದರೆ ಈಗ ಒಂದು ಹೊಸ ಸ್ಕೀಮ್ ಸ್ಟಾರ್ಟ್ ಆಗಿದೆ. ಅದರಲ್ಲಿ ಜೈನರು ಇದ್ದಾರೆ, ಕ್ರೈಸ್ತರು ಇದ್ದಾರೆ. ಅದು ಬೋಗಸ್, ಅದು ಡೋಂಟ್ ಟೆಲ್ ಮಿ. ಇದ್ದಾರೆ ಅಂತ ನಮಗೂ ಗೊತ್ತಿದೆ. ಮೈನಾರಿಟಿ ಅಂತ ಅಂದರೆ ಇಟ್ ವಿಲ್ ಬಿ ಮುಸ್ಲಿಮ್ಸ್ ಡಾಮಿನೇಟೆಡ್ ಅಷ್ಟೇ. ಏನು ಅನುಮಾನನೇ ಇಲ್ಲ ಅದರಲ್ಲಿ, ಸುಮ್ಮನೆ ಬುರುಡೆ ಬಿಡಬೇಡಿ ಆಯಿತಾ. ಹಾಗಿದ್ದರೆ SC ಒಳ ಮೀಸಲಾತಿ ಆಗಬೇಕು ಎಡಗೈ ಬಲಗೈಗೆ ಎಲ್ಲ ಅಂತ ಅನ್ನೋವಾಗ ಇದರಲ್ಲೂ ಮಾಡಿಕೊಟ್ಬಿಡಿ ನೋಡೋಣ. ಮುಸ್ಲಿಮ್ದೆಷ್ಟು, ಕ್ರೈಸ್ತರೆಷ್ಟು, ಜೈನರದೆಷ್ಟು ಅಂತಂಗಾರೆ ನೋಡೋಣ, ಮಾಡಿಕೊಟ್ಬಿಡಿ ಒಳ ಮೀಸಲಾತಿನ. ಅದ್ಯಾಕೆ ಅದೆಲ್ಲ ಬರಲ್ಲ. ಅಲ್ಲವ್ರು ಹೊಡಿಬಾರ್ದಾ? ಜಾತಿ ಹೆಸರಲ್ಲಿ ಹಿಂದೂಗಳದ್ದು ಹೊಡಿಬೋದಾ? ಅದಾಗತ್ತಾ? ಇನ್ನು ಅಖಂಡ ಭಾರತ ಕಟ್ಟಬೇಕಂತೆ ನಾವು ರಾಹುಲ್ ಗಾಂಧಿಗೆ, ಅಥವಾ ಯಾರು ಸಿದ್ದರಾಮಯ್ಯನವ್ರಿಗೆ, ಅಥವಾ DK ಶಿವಕುಮಾರ್ ಅವ್ರಿಗೆ. ಭಯ ಆಗತ್ತೆ ನನಗೆ ಒಂದೊಂದ್ಸರಿ ಅವ್ರ ಹೆಸರು ಹೇಳಕ್ಕೂ. ಹಾಗಾಗಿ ಏನು ಬಿಡ್ತೀರಿ, ರೈಲು ಮಾಡಿದ್ದಾರೆ ಗಲಾಟೆ. DK ಶಿವಕುಮಾರ್ ಸಮರ್ಥನೆ ಅಂತ. ಈ ಸಮರ್ಥನೆ ಒಳ್ಳೆ ಕಥೆ ಆಯ್ತು ರೀ. ನಗರದಲ್ಲಿ ಅವ್ರ ಸಂಖ್ಯೆ ಕಡಿಮೆ ಇದೆ, ಹಾಗಾಗಿ ಅವ್ರ ವ್ಯವಸ್ಥೆ ಮಾಡಬೇಕು ಅಂತ. ಸರ್ ಏನು ಸರ್ ನೀವು ಹಿಂಗೆ ಮಾಡ್ಬಿಟ್ರಿ ಸೂರ್ಯನ್ಗೆ ಅಂತ, ನಮ್ಮ ಇಷ್ಟ ರೇ ಅಂತ ಸಮರ್ಥನೆ ಮಾಡ್ತಾರೆ. ಎಲ್ಲದಕ್ಕೂ ಇರುತ್ತೆ. ಏನು ದೊಡ್ಡ ಕೆಲಸ ಈ ದೇಶದಲ್ಲಿ. ಎಸ್, ವಸತಿ ಇದನ್ನು ಕೊಡುವಾಗ ಕೇಂದ್ರ ಸರ್ಕಾರದವರು ಕೆಲವು ಸೂಚನೆಗಳನ್ನು ಕೊಟ್ಟಿರ್ತಾರೆ. ಅರ್ಬನ್ಗಳಲ್ಲಿ ಮೈನಾರಿಟಿ ಬಿಜೆಪಿಯವ್ರದ್ದು ಒಂದಷ್ಟು ಗಲಾಟೆ. ಇದು ಮೋಸ, ಇದು ದಗ. ನೀವೇನು ಕತ್ತೆ ಕಾಯ್ತಾ ಇದ್ರ? ನೀವೇನು ಜೇಡಿ ಮಣ್ಣು ತಿಂತಿದ್ರ ಅಧಿಕಾರದಲ್ಲಿ ಇದ್ದಾಗ? 10% ಇತ್ತಲ್ಲ, ಬಿಜೆಪಿಯವ್ರದ್ದು ಹೆಂಗೆ ಅಂದರೆ ಬರೀ ಇಂಥದ್ದೇ. ತಮ್ಮ ಅಧಿಕಾರ ಇಲ್ಲದಿದ್ದಾಗ ಬುರುಡ ಬಿಟ್ಕೊಂಡು ತಿರ್ಗಕ್ಕೆ. ನಿಮ್ಮ ಯೋಗ್ಯತೆಗೆ ಮಾಡಬೇಕಾದ ಕೆಲಸ ಮಾಡಲಿಲ್ಲ ಸರ್ಕಾರದಲ್ಲಿ ಇದ್ದಾಗ, ಅಷ್ಟು ಬಡ್ಕೊಂಡ್ರು. ಸೀರೀಸ್ ಆಫ್ ವಿಚಾರಗಳಿಗೆ ಬಂದಾಗ ಮಲ್ಕೊಂಡು ನಿದ್ದೆ ಹೊಡಿತಿದ್ರಿ. ಕಾಸು ಹೊಡ್ಕೊಂಡ, ಮಲ್ಕಂಡ ಭದ್ರವಾಗಿ. ಈಗ ಬಂದು ಬಿಡ್ತಾರೆ ರೈಲನ್ನು ಸುಮ್ಮನೆ. ಇವಾಗಿನಷ್ಟು ಅವಾಗಲೇ ಅವ್ರು ಯಾರ ಕೇಂದ್ರ ಮಂತ್ರಿ ಪ್ರಹ್ಲಾದ್ ಜೋಶಿಯವರು, ಇದು ಸಂವಿಧಾನ ವಿರೋಧಿ. ಹೌದಾ? ನೀವೇ ಅಂಬೇಡ್ಕರ್ದು ಅಂಬೇಡ್ಕರ್ PA ಇವರು? ಸಂವಿಧಾನ ವಿರೋಧಿ ಆದರೂ ಹೋಗ್ರಿ ಸುಪ್ರೀಂ ಕೋರ್ಟ್ಗೆ ಹೇಳ್ರಿ. ಅಲ್ಲಿ ಬಾಕಿ ಇದೆಯಲ್ಲ ಪೆಟಿಷನ್ನು, ಧರ್ಮ ಆಧಾರಿತ ಮೀಸಲಾತಿ ಕೊಡೋಂಗಿಲ್ಲ ಅನ್ನೋ ಪೆಟಿಷನ್ ಬಾಕಿ ಇದೆಯಲ್ಲ, ಅದನ್ನು ಸೆಟ್ಲ್ ಮಾಡಿಕೊಡಿ ಅಂತ ಕೇಳಿಸ್ರಿ ನಿಮ್ಮ ಕೇಂದ್ರ ಸರ್ಕಾರದ ಕಡೆಯಿಂದ. ಕೇಳಿಸಿ, ಯಾವನ್ ಬೇಡ ಅಂದಿರೋನು. ಸುಮ್ಮನೆ ಇಲ್ಲಿ ನಮ್ಮ TV ಮುಂದೆ ಬಂದು ಸಂವಿಧಾನ ವಿರೋಧಿ ಅಂತಂದ್ರೆ ಏನು ನಾವೇನು ಬಡ್ಕೊಂಡು ಸಾಯ್ಬೇಕಾ? ಎಸ್, 384 ಗೆಜೆಟೆಡ್ ಪ್ರೊಫೆಷನರ್ನ ಹುದ್ದೆಗಳ ನೇಮಕಕ್ಕೆ ಕರ್ನಾಟಕ ಲೋಕಸೇವಾ ಆಯೋಗ ಅಧಿಸೂಚನೆ ಹೊರಡಿಸಿತ್ತು. KAT ಇದನ್ನು ರದ್ದುಗೊಳಿಸಿದೆ. ಈ ಸಂಬಂಧ ರಾಜ್ಯ ಸರ್ಕಾರ ಕಾನೂನು ಹೋರಾಟಕ್ಕೆ ಮುಂದೆ. ಮಾಡ್ಲಿ ಯಾವನ್ ತಿಂದಿದ್ದಾನೋ, ಯಾರು ಮಾಡಿದಾನೋ, ಏನು ಮಾಡಿಲ್ವೋ, ಏನೋ ಮಾಡಿಸ್ಕೊಂಡಿಲ್ವೋ ಅನ್ಭವಿಸ್ಕೊಳ್ಳಿ. ಈ ಚಿನ್ನಸ್ವಾಮಿ ಗಲಾಟೆ ಇನ್ನೂ ಮುಗಿದಿಲ್ವೇನ್ರಿ? ಯಾಕೆ ಬೇಗ ಸಾಯಿಸಕ್ಕಾಗಲ್ವಾ? ಸತ್ರು ಅಲ್ಲ, ಇಶ್ಯೂನ ಎಷ್ಟು ದಿನ ಎಳಿತೀರಪ್ಪ? ಅದಾದ್ಮೇಲೆ ಏನೇನು ಇಶ್ಯೂ ಬಂದಾಗೋಯ್ತು. ಏನಪ್ಪ ಮುಗಿಸ್ರಪ್ಪ, ಸುಮ್ಮನೆ ಮುಗಿಸ್ಬಿಟ್ಟು ಊತಾಕಿ ಒಳಕ್ಕೆ. ಯಾರದ್ದು ಜವಾಬ್ದಾರಿ ಇಲ್ಲ, ಯಾರದ್ದು ತಪ್ಪಿಲ್ಲ. ಪರಿಹಾರ ಕೊಟ್ರಲ್ಲ. ಯಾರು ಕಾಲು ತುಳಿತಕ್ಕೆ ಬಂದರು ಅವ್ರು ಅವತ್ತೆಲ್ಲ ಬೆಳಗ್ಗೆ ಚೆನ್ನಾಗಿ ತಿಂಡಿ ತಿನ್ಕೊಂಡ್ ಬಂದಿರಬೇಕು. ಹಂಗಾಗಿ ಎಕ್ಸ್ಟ್ರಾ ಉತ್ಸಾಹದಲ್ಲಿದ್ರು ಒಬ್ಬರ ಮೇಲೆ ಒಬ್ರು ಬಿದ್ದು ಸತ್ತರೋ ಜನರದೇ ತಪ್ಪು. ಅಷ್ಟೇ ಕೊಟ್ಬಿಟ್ಟು ಅದ ಕಡೆ ಕೈ ತೊಳ್ಕೊಂಡು ಹೋಗೋದ್ಬಿಟ್ಟು ಎಳಿತೀರಲ್ರಪ್ಪ ಸುಮ್ಮನೆ. ಹೋಗಸಪ್ಪ. ಆಮೇಲೆ ಹೊಸ ಬಿಲ್ ಬೇರೆ ತರ್ತಾರಂತೆ. ಏನು ಸಾರ್ ಬಿಲ್ಲು? ಮಾರ್ಗಸೂಚಿ ಬಿಲ್ಲು ರಾಜ್ಯ ಸರ್ಕಾರದವರು. ರಾಜಕೀಯ ರ್ಯಾಲಿಗಳು, ಪ್ರಾಯೋಜಿತ ಕಾರ್ಯಕ್ರಮಗಳಿಗೂ ಅನ್ವಯ ಅಂತೆ. ಓಹೋ, ಠಾಣೆದು ಪೂರ್ವಾನುಮತಿ ಪಡಿಬೇಕಂತೆ ಈಗಲೂ ಇದೆ. ಪೂರ್ವಾನುಮತಿ ಕೊಡಲ್ಲ ಅಂತ ಕಬ್ಬನ್ ಪಾರ್ಕ್ ನಾವು ಹೇಳಿದ್ದಕ್ಕೆ ನೀವು ಕೊಟ್ಬಿಟ್ರಿ ಸಿದ್ದರಾಮಯ್ಯನವರೇ. ನೀವೇ ಕೊಟ್ಬಿಟ್ರಿ. ಅದು ಬೇಡ ಅಂದಿದ್ರು. ಆಯ್ತು, ಆಯಾ ಪೊಲೀಸ್ ಠಾಣೆಯಲ್ಲೇ, ಅದೇ ಪೊಲೀಸ್ ಠಾಣೆಯಲ್ಲೇ ಹಾಕೋದು, ಆಯಾ ಪೊಲೀಸ್ ಠಾಣೆಯಲ್ಲೇ ಹಾಕೋದು. ನೀನು ಇಲ್ಲಿದ್ದಕ್ಕೆ ಹೋಗಿ ಉತ್ತರ ಪ್ರದೇಶಕ್ಕೆ ಹಾಕ್ತಾರ ಯಾವನರ್ವೆ? ಸಾವು ನೋವಿಗೆ ಕಾರ್ಯಕ್ರಮ ಆಯೋಜಕರದ್ದೇ ಜವಾಬ್ದಾರಿ. ಹೌದಾ? ಹಂಗಾದ್ರೆ ನೀವು ಬಂದೋಬಸ್ತ್ ಪ್ರೊಟೆಕ್ಷನ್ ಫೀ ತಗೋತೀರಲ್ಲ, ನಿಮ್ಮ ಕೆಲಸ ಏನು? ಸೊನ್ನೆ, ಬರೀ ಕಾಸಿಸ್ಕೊಳ್ಳೋದ? ಆಯ್ತು, ಅವರೇ ಜವಾಬ್ದಾರಿ ಆಯೋಜಕರು. ಯಾರು ಆಯೋಜಕರು ಅಂದ್ರೆ ಯಾರು? ಪರ್ಮಿಷನ್ ಕೇಳಿದವರು ಅಂದ್ರೆ ಅರ್ಜಿ ಕೊಟ್ಟವನಾ? ಪಾರ್ಟಿಗಳಲ್ಲಿ ಮತ್ತು ಫಂಕ್ಷನ್ಗಳಲ್ಲಿ ಬಾಯಿಗೆ ಬಂದಂಗೆ ಅರ್ಜಿ ಕೊಟ್ಬಿಟ್ಬಿಡ್ಬೇಡಿ. ನಾನು ನೋಡ್ಕೊತೀನಿ. ನಿಮ್ಮ ದುರದೃಷ್ಟ ಕೆಡಬಿಟ್ಟು ಏನಾರು ಯಾವನ ತುಳಿಗಿಳ್ಕೊಂಡು ಇಬ್ರು ಸತ್ತೋಗ್ಬಿಟ್ರೆ ನಿಮ್ಗೆ ಕುತ್ಕೊಂಡು ಇಟ್ಬಿಡ್ತಾರಲ್ಲ.
ಈಗ ಆಫೀಸರ್ಗಳಿಗೆ ತಂದಿಟ್ಟಿರಲ್ಲ, ಈ CM, DCM, HM, ಹೋಮ್ ಮಿನಿಸ್ಟರ್ ಎಲ್ಲ ಸೇರ್ಕೊಂಡು ಆ 3 ಜನ ಆಫೀಸರ್ಗಳ ತಲೆಗೆ ಇಟ್ಟರಲ್ಲ, ತಂದು ಸೇಮ್ ಇಟ್ಬಿಡ್ತಾರೆ ನಿಮ್ಮ ತಲೆಗೆ. ಆಮೇಲೆ ಹುಷಾರಾಗಿರಿ, ಸೈನ್ಗಿನ ಕೊಟ್ಟಿರಾ ಬಕ್ರಾಗಳ ಥರ. ಇನ್ನಾದ್ರೂ ಎಚ್ಚೆತ್ಕೊಳ್ಬೇಕು. ಬೇಕಿದ್ರೆ ಸಿದ್ದರಾಮಯ್ಯನವರೇ ಸೈನ್ ಹಾಕ್ಕೊಡ್ಲಿ, ಕಾಂಗ್ರೆಸ್ ರ್ಯಾಲಿ ಆಗಬೇಕು ಅಂದರೆ, ಅಥವಾ ಅಧ್ಯಕ್ಷ DK ಶಿವಕುಮಾರೇ ಹಾಕ್ಕೊಡ್ಲಿ. ಅವರೇ ಇನಿಷಿಯೇಟಿವ್. ಯಾವ ಪೆದ್ರ ಥರ ಹೋಗಿ ತಗಲಾಕಬೇಡಿ. ಇನ್ನು IPS ಸಸ್ಪೆಂಡ್ ವರದಿನ ಕೇಂದ್ರಕ್ಕೆ ನಾಳೆ ಕೊಡ್ತಾರೆ. ಆಯ್ತು ಕೊಡ್ಲಿ. ನೆಕ್ಸ್ಟ್, ಕೇತಗಾನಹಳ್ಳಿ ಭೂ ಒತ್ತುವರಿ ಪ್ರಕರಣದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಬಿಡದಿಯ ಕೇತಗಾನಹಳ್ಳಿಯ ಸರ್ವೆ ನಂಬರ್ 7, 8, 9 ಜಮೀನನ್ನ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ದಾರೆ ಅನ್ನೋ ಆರೋಪ ಇತ್ತು. ಈ ಸಂಬಂಧ SITಯನ್ನು ರಾಜ್ಯ ಸರ್ಕಾರ ರಚನೆ ಮಾಡಿತ್ತು. ಇದನ್ನು ಪ್ರಶ್ನಿಸಿ ಅವರು ಹೈಕೋರ್ಟ್ಗೆ ಹೋಗಿದ್ರು. ಹೈಕೋರ್ಟ್ ಮಧ್ಯಂತರ ತಡೆಯಾಜ್ಞೆ ಕೊಟ್ಟಿದೆ. ಜೊತೆಗೆ SIT ರಚನೆಯ ಬಳಿಕ ಕುಮಾರಸ್ವಾಮಿಗೆ ನೀಡಿದ ಸಮನ್ಸ್ಗೂ ತಡೆ ಆಗಿದೆಯೋ ಬಿಟ್ಟಿದೆಯೋ ನನಗೂ ಐಡಿಯಾ ಇಲ್ಲ, ನಮಗೆ ಗೊತ್ತಿಲ್ಲಪ್ಪ. ಅದಕ್ಕೆ SIT ಯಾಕೆ? ಎಷ್ಟು ಒತ್ತುವರಿಗಳಿಗೆ SIT ಮಾಡಿದ್ದೀರಿ ಸರ್ಕಾರದವರು? ಕೆಲವು ಕೇಸಲ್ಲಿ ಮಾತ್ರ ಎಷ್ಟು ಒತ್ತುವರಿಗೆ ಮಾಡಿದ್ದೀರಪ್ಪ ನೀವು? ತೋರಿಸ್ಲಾ ನನಂಗಾರೆ ನಿಮ್ಮ ಒತ್ತುವರಿಗಳನ್ನು? ನಿಮ್ಮ ಪಕ್ಷದವ್ರದ್ದೇ ತೋರಿಸ್ಲಾ? ಸಾಲ SITಗಳಾಗ್ಬಿಡುತ್ತಾಗ ತೋರಿಸ್ಲಾ? ಅದು ಏನದು ನನಗೆ? ಇದು ಪ್ರೀತಿ ರಾಜಕಾರಣ, ದ್ವೇಷ ಅಲ್ಲ. ಇದು ಪ್ರೀತಿನ ಪ್ರೀತಿ ಹೆಚ್ಚಾದಾಗ ಹೀಗೆಲ್ಲ ಆಗುತ್ತೆ. ಕಮಲ ಹಾಸನ್ ಹೇಳಲಿಲ್ವಾ? ಪ್ರೀತಿ ಹೆಚ್ಚಾದಾಗ ಪ್ರೀತಿಯಿಂದ ಬಂದಿದ್ದದು ಅಂತ ಹೇಳಲಿಲ್ವಾ? ಹಾಗೆ ಇದು ಪ್ರೀತಿಯ ರಾಜಕಾರಣ. ಓಕೆ, ಆಲ್ ರೈಟ್. ಇನ್ನು ಕಮಲ ಹಾಸನ್ ಅಂತ ಬಂದ್ಬಿಡ್ತಲ್ಲ. ಅದು ಸಿನಿಮಾ ಬಿಡುಗಡೆಗೆ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿದೆ. ಕರೆಕ್ಟಾಗಿ ಮಾಡಿದ್ರು ಸುಪ್ರೀಂ ಕೋರ್ಟ್ನವರು. ಯಾರಾದ್ರು ಅಡ್ಡಿ ಮಾಡಿದ್ರೆ ಕ್ರಮ ತಗೊಳ್ಳಿ. ಸರಿ ಇದೆ, ಅಡ್ಡಿ ಮಾಡಬಾರ್ದು. ಭಾವನೆಗಳು ನೋವುಂಟು ಮಾಡುವ ಹೇಳಿಕೆ, ಅಭಿವೃದ್ಧಿ ಸ್ವಾತಂತ್ರ್ಯ ಮಾಡ್ಕೊಳ್ಳಿ. ಯಾರು ಬೇಡ ಅಂದಿದ್ದು? ಕಮಲ ಹಾಸನ್ ಫಿಲಮನ್ನು ನೀನು ರಿಲೀಸ್ ಮಾಡಬೇಡಪ್ಪ ಇಲ್ಲಿ ಅಂತ ಯಾರು ಹೇಳಿದ್ರಾ? ಇಲ್ಲ. ಥಿಯೇಟ್ರ್ ಕೊಡಲ್ಲ ಅಂತ ಯಾರು ಹೇಳಿದ್ರಾ? ಇಲ್ಲ. ಮೈ ಮೇಲೆ ಕೆಂಪಿರುವೆ ಬಿಟ್ಕೊಂಡ್ರೆ ನಾವೇನು ಮಾಡೋಣ? ಅದಕ್ಕೆ ಸುಪ್ರೀಂ ಕೋರ್ಟೇ ಭಾಳ ಸರಿ ಹೇಳಿದೆ ಅಲ್ವಾ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಅನ್ನೋ ಕಾರಣಕ್ಕೆ ಅದಕ್ಕೆ ಇತಿಮಿತಿ ಇದೆ ಅಂತ. ಇಲ್ಲಿ ಯಾಕೆ ಇತಿಮಿತಿ ಇರಬಾರ್ದು? ಒಂದು ಭಾಷೆ, ಒಂದು ರಾಜ್ಯ, ಅದರ ಹೆಸರಿನಲ್ಲೇ ರಾಜ್ಯಗಳ ಸ್ಥಾಪನೆ ಆದಾಗ ಅದಕ್ಕೆ ಅವಮಾನ ಮಾಡುವಂತಹ ಮಾತುಗಳನ್ನು ಆಡೋದಕ್ಕೆ ಅದ್ಯಾಕೆ ಇರಬಾರ್ದು ಇತಿಮಿತಿಗಳು? ಅದನ್ನು ಕೇಳಬಾರ್ದು. ಹೆಂಗೆ ಅದು ಕೇಳಬಾರ್ದು ಅಂದರೆ? ಆಯಿತು, ಈಗ ನೀವು ಹೇಳಿದ್ರೆ ಅದು ರಿಲೀಸ್ ಆಗಬೇಕದು. ನಮ್ಮ ರಾಜ್ಯ ಸರ್ಕಾರದವ್ರು ಕರೆಕ್ಟಾಗಿ ಮಾಡಿದಾರಪ್ಪ. ನಾವೇನು ಹೇಳಿದ್ದೀವ? ಬಿಡುಗಡೆ ಯಾವನು ಬೇಡ ಅಂದನು. ಸರಿ, ಈಗ ನಾನು ಮೊದಲಿಂದ ಏನು ಹೇಳೋದು? ಅವರು ಹೇಳಿಕೆ ಕೊಟ್ಟರು ಡೌಟು ಪೌಟು ಎಲ್ಲ ನಮಗೆ ಬೇಡ, ರೆಸ್ಪಾನ್ಸ್ ಇಲ್ಲ, ನಮ್ಗೆ ಅವೆಲ್ಲ ಬೇಡ. ನಮಗಿರೋರು ಇಬ್ಬರೇ ಫ್ರೆಂಡ್ಸ್, ಬ್ರದರ್ಸ್. ಒಂದು ಫಿಲಮ್ ಥಿಯೇಟರ್ ಓನರು, ಇನ್ನೊಬ್ರು ವಿತರಕರು. ಬೋತ್ ಬ್ರದರ್ಸ್ಗೆ ನಾವು ರಿಕ್ವೆಸ್ಟ್ ಮಾಡೋದು ಇಷ್ಟೇ. ನಮಗೆ ಬೇಜಾರಾಗಿದೆಪ್ಪ, ನೀವು ನಮ್ಮ ಬ್ರದರ್ಸ್ ಅಲ್ವೇನ್ರಪ್ಪ, ಅರ್ಥ ಮಾಡ್ಕೊಳ್ರಪ್ಪ, ಅಷ್ಟೇ ಸಾಕು. ನಾನು ಮಾಡ್ಕೊಳ್ಳಲ್ಲ ಅರ್ಥ, ಹೌದಾ? ಸರಿಯಪ್ಪ. ಅರ್ಥ ಮಾಡಿಸೋಂಗ ಸೂರ್ಯ ಈ ಊರಲ್ಲೇ ಮತ್ತೆ ಹುಟ್ಟುತ್ತಾನೆ ಅಷ್ಟೇ. ನೀವು ಅಲ್ಲೇ ಇರ್ತೀರಿ, ಬಿಸ್ನೆಸ್ಸು ಇರುತ್ತೆ. ಆಯ್ತು, ನೋಡೋಣ ಬಿಡಿ. ನಾಳೆ ಇವತ್ತು ನಿಮ್ಮ ಕಾಲ ಇರ್ಬೋದು, ನಮ್ಮ ಕಾಲ ಬರ್ಬೋದು. ಯೋಚನೆ ಮಾಡಿ, ಯೋಚನೆ ಮಾಡ್ಕೊಳ್ಳಿಪ್ಪ, ಅಲ್ವಾ? ಹೌದು ಸರ್. ಓಕೆ.